Hi guys, welcome to the Kannada Cyber Engineer channel. So in this video we are discuss about what is VPN and how it is helpful to us and where do we use this VPN. So VPN ಅಂದರೆ ಏನು? ಫಸ್ಟ್ ಆಫ್ ಆಲ್ ಇದು ಗೊತ್ತಿರಬೇಕು. ವಿ ಪಿ ಎನ್ ಅಂತಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಸೊ ಇದರಲ್ಲಿದ್ದ ನಮಗೇನು ಲಾಭ ಅಂತಂದರೆ ಲೈಕ್ ಇದರಲ್ಲಿದ್ದ ನಾವು ಇಂಟರ್ನೆಟ್ಟಲ್ಲಿ ಮಾಸ್ಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ನಲ್ಲಿ ನಮಗೆ ಐಡೆಂಟಿಟಿ ಅಂತಂದರೆ ಐ ಪಿ ಅಂತ. ಐ ಪಿ ಎಲ್ಲರಿಗೂ ಗೊತ್ತಿರುತ್ತೆ, ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಇದಕ್ಕೆ ಅಂತ ಸೆಟ್ ಆಫ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ 192.168.1.1 ಈ ಥರ ಇರುತ್ತೆ. ಸೊ ಇದು IPv4ನ ಮಾಸ್ಕ್ ಮಾಡುತ್ತೆ. ಅದು ಯಾವ ಥರ ಮಾಡುತ್ತೆ ಅಂತ ಎಲ್ಲ ಡೀಟೇಲಾಗಿ ನೋಡೋಣ. ಸೊ ಫಸ್ಟು ವಿ ಪಿ ಎನ್ ಅಂತಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಸೊ ಇದು ನಮ್ಗೆ ಐ ಪಿನ ಮಾಸ್ಕ್ ಮಾಡುತ್ತೆ. ಸೊ ಇದು ವಿ ಪಿ ಎನ್. ಆ್ಯಂಡ್ ವಿ ಪಿ ಎನ್ನ ಯಾಕೆ ಯೂಸ್ ಮಾಡಬೇಕಂತಂದರೆ, ಫಸ್ಟು ನೀವೇನೋ ಕ್ಲಿಕ್ ಮಾಡಿದರೂ ಕೂಡ, ಲೈಕ್ ಸರ್ಚ್ ಮಾಡಿದ್ರು ಮತ್ತು ಲಾಗಿನ್ ಮಾಡಿರ್ತೀರ. ಸೊ ಇದೆಲ್ಲ ಡೀಟೇಲ್ಸ್ ಅನ್ನೋದು ಇಂಟರ್ನೆಟ್ಟಲ್ಲಿ ಸೇವ್ ಆಗಿರುತ್ತೆ. ಸೊ ಇದನ್ನು ಯಾರ್ಯಾರು ನೋಡ್ತಾರೆ ಅಂತಂದರೆ, ಇಂಟರ್ನೆಟ್ ಪ್ರೊವೈಡರ್ ಆಗಲಿ, ಅಡ್ವರ್ಟೈಸರ್ಸ್ ಆಗಲಿ, ಹ್ಯಾಕರ್ಸ್ ಆಗಲಿ ನೋಡ್ತಿರ್ತಾರೆ. ಸೊ ಇದರಲ್ಲಿದ್ದ ನೀವು ಸೇಫ್ ಆಗಿರಬೇಕಂದ್ರೆ ವಿ ಪಿ ಎನ್ನ ಯೂಸ್ ಮಾಡಬೇಕು. ಅವ್ರು ಯಾವ ಥರ ನೋಡ್ತಾರಂತ ನೀವು ಪ್ರಶ್ನೆ ಮಾಡ್ಬೋದು. ಲೈಕ್ ಇಂಟರ್ನೆಟ್ ಪ್ರೊವೈಡರ್ ಅಂದರೆ ಯಾರು? ISP, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇವರು ನಮಗೆ ರಿಚಾರ್ಜ್ ಹಾಕ್ಸ್ದಾಗ ನೆಟ್ ಕೊಡೋರು ಇವರು. ಡೈಲಿ ನೆಟ್ ಕೂಡ ಅಪ್ಡೇಟ್ ಮಾಡೋರು ಇವರು. ಸೊ ಇವರು ಯಾವ ಥರ ಅಂದರೆ ಪೋಸ್ಟ್ ಆಫೀಸ್. ನಿಮಗೆ ಬರೋ ಲೆಟರೆಲ್ಲ ಅವರು ಓದಿರ್ಬೋದು, ಇಲ್ಲ ಡೈರೆಕ್ಟಾಗಿ ನಿಮಗೆ ಕಳಿಸಿರ್ಬೋದು. ಲೈಕ್ ಯಾರು ನಿಮಗೆ ಸರ್ವಿಸ್ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಲ್ವಾ. ಸೊ ಯಾವ ಥರ ನಂಬಬೇಕು? ಸೊ ಅದಕ್ಕೋಸ್ಕರ ವಿ ಪಿ ಎನ್ ಯೂಸ್ ಮಾಡೋದ್ರಲ್ಲಿದ್ದ ಏನೇ ಡೇಟಾ ಟ್ರಾನ್ಸ್ಮಿಷನ್ ಆಗಲಿ ನಿಮಗೆ ಸೇಫಾಗಿ ಬರುತ್ತೆ, ಲಾಸ್ ಕೂಡ ಆಗಲ್ಲ. ಸೊ ಆ್ಯಂಡ್ ನೆಕ್ಸ್ಟು ಅಡ್ವರ್ಟೈಸರ್ಸ್. ಲೈಕ್ ನೀವೇನಾದರೂ ಸರ್ಚ್ ಮಾಡಿರ್ತೀರ, ಆ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಬರೋದು ಎಲ್ಲೆಲ್ಲಿದ್ದ ಅಂದರೆ ಕುಕೀಸ್ನಿಂದ. ಸೊ ಆ ಕುಕೀಸ್ನ ಇವರು ಏನು ಮಾಡ್ತಾರೆ, ಅಡ್ವರ್ಟೈಸರ್ಸ್ ಯೂಸ್ ಮಾಡಿಕೊಂಡು ಅಡ್ವರ್ಟೈಸ್ ಮಾಡ್ತಿರ್ತಾರೆ. ಲೈಕ್ ನಿಮ್ಗೆ ಡೌಟ್ ಬರುತ್ತೆ, ವಾಟ್ ಈಸ್ ಕುಕೀಸ್ ಅಂತ. ಸೊ ಕುಕೀಸ್ ಅಂತಂದರೆ ಲೈಕ್ ನೀವು ಬ್ರೌಸರ್ ಯೂಸ್ ಮಾಡ್ತೀರಲ್ವ, ಆ ಬ್ರೌಸರಲ್ಲಿ ನೀವೇನಾದರೂ ಸರ್ಚ್ ಮಾಡಿದಾಗೆ ಅದು ಕುಕೀಸಲ್ಲಿ ಸೇವ್ ಆಗುತ್ತೆ. ಅದನ್ನಿಗೆ ಇಲ್ಲಿದ್ದ ಅಡ್ವರ್ಟೈಸರ್ಸ್ಗೆ ಲಾಭ ಯಾವ ಥರ ಅಂದರೆ, ಅದನ್ನು ಯೂಸ್ ಮಾಡಿಕೊಂಡು ಅವರು ಪ್ರಾಡಕ್ಟ್ ಅನ್ನೋದು ಸಜೆಸ್ಟ್ ಮಾಡ್ತಾರೆ. ಅದಾದಮೇಲೆ ಹ್ಯಾಕರ್ಸಿಗೆ ಅಂತಂದರೆ ಗೊತ್ತಿರೋದೆ, ಹ್ಯಾಕರ್ಸ್ ಇದರಲ್ಲಿದ್ದ ಮನಿ ಮಾಡೋದಾಗಲಿ, ಟಾರ್ಗೆಟ್ ಮಾಡಿ ರಿವೆಂಜ್ ತೀರಿಸ್ಕೊಳ್ಳೋದಾಗಲಿ, ಸೊ ಇದೆಲ್ಲ ಮಾಡ್ತಾರೆ. ಸೊ ಡಿಜಿಟಲ್ ಫೋನ್ ಪ್ರಿಂಟ್ಲಿದ್ದ ನೀವು ಸೇಫ್ ಆಗಿರ್ಬೇಕಂತಂದರೆ ವಿ ಪಿ ಎನ್ ಯೂಸ್ ಮಾಡಬೇಕು. ಆ್ಯಂಡ್ ವಿ ಪಿ ಎನ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಫಸ್ಟ್ ವಿ ಪಿ ಎನ್ನು ನಮ್ಮ ಡಿವೈಸಲ್ಲಿ ಇರೋ ಐ ಪಿ ಅಡ್ರೆಸ್ನ ಮಾಸ್ಕ್ ಮಾಡುತ್ತೆ. ಅದು ಮಾಡಬೇಕಂತಂದರೆ ಫಸ್ಟು ವಿ ಪಿ ಎನ್ ಪ್ರೊಟೆಕ್ಷನ್ ಆ್ಯಡ್ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಅಂತಂದರೆ, ಫಸ್ಟ್ ಒಂದು ವಿ ಪಿ ಎನ್ ಆ್ಯಪ್ ಹಾಕ್ಕೊಂಡಿರ್ತೀರ. ಲೈಕ್ ಬಿಸ್ನೆಸ್ ಆದರೆ ನಿಮಗೆ ಸಪ್ರೇಟಾಗಿ ವಿ ಪಿ ಎನ್ ಪ್ರೊವೈಡ್ ಮಾಡ್ತಾರೆ ನಿಮ್ಮ ಬಿಸ್ನೆಸ್ಸಲ್ಲಿ. ಆ್ಯಂಡ್ ಅದನ್ನು ನಿಮ್ಮ ಡಿವೈಸಿಗೆ ಹಾಕಿರ್ತೀರ. ಹಾಕಿದಾಗೆ ನಿಮ್ಮ ಡೇಟಾ ಅನ್ನೋದು ಸೇಫ್ ಆಗುತ್ತೆ. ಯಾವ ಥರ ಅಂತಂದರೆ, ಲೈಕ್ ನೀವು ಗೂಗಲ್ ಆಗಲಿ ಒಂದು ಕಂಪ್ನಿಗೆ ಏನು ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ. ಸೊ ಮೆಸೇಜ್ ಮಾಡಿದಾಗೆ ಇಲ್ಲ ಏನೋ ಒಂದು ಸರ್ಚ್ ಮಾಡಿದಾಗೆ ಅದು ಫಸ್ಟು ಎಲ್ಲಿಗೆ ಹೋಗುತ್ತೆ, ವಿ ಪಿ ಎನ್ ಸರ್ವರಿಗೆ ಹೋಗುತ್ತೆ. ವಿ ಪಿ ಎನ್ ಸರ್ವರ್ಲಿದ್ದ ನೀವು ಕಳಿಸೋ ಕಮ್ಯುನಿಕೇಷನ್ ಇರುತ್ತಲ್ಲ, ಲೈಕ್ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ, ಆ ಕಮ್ಯುನಿಕೇಷನ್ ಸೆಂಟರಿಗೆ ಹೋಗುತ್ತೆ, ಅಂದರೆ ಸರ್ವರಿಗೆ ಹೋಗಿ ಅದು ರೆಸ್ಪಾಂಡ್ ಆಗಿ ಮತ್ತೆ ವಿ ಪಿ ಎನ್ ಸರ್ವರಿಗೆ ಬರುತ್ತೆ. ವಿ ಪಿ ಎನ್ ಸರ್ವರ್ಲಿದ್ದ ನಿಮಗೆ ಬರುತ್ತೆ. ಇಲ್ಲಿ ಯಾವ ಥರ ಫಾರ್ಮ್ ಆಯಿತು ಅಂದರೆ, ಒಂದು ಟನಲ್ ಥರ ಫಾರ್ಮ್ ಆಯಿತು. ಸೊ ಅದು ಯಾವ ಥರ ಅಂತ ನಿಮಗೆ ಬೆಸ್ಟ್ ವಿಷನಲ್ಲಿ ತೋರಿಸ್ತೀನಿ. ಸೊ ನೋಡಿ, ಇದೆ ಟನ್ನಲ್ ವಿಷನ್ ಅಂತ. ಯಾವ ಥರ ಟನ್ನಲ್ ವಿಷನ್ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಯೂಸರ್ ಏನೋ ಒಂದು ಆಯ್ ಅಂತ ಕಳಿಸ್ತಾ, ಇಲ್ಲಾಂದರೆ ಏನೋ ಒಂದು ಗೂಗಲಲ್ಲಿ ಸರ್ಚ್ ಮಾಡ್ದ, ಅದು ಏನಾಗಿರುತ್ತೆ, ಅದು ರಿಕ್ವೆಸ್ಟ್ ಆಗಿರುತ್ತೆ. ಆ ರಿಕ್ವೆಸ್ಟ್ ಅನ್ನೋದು ಈ ಟನ್ನಲ್ ಒಳಗೆ ಹೋಗುತ್ತೆ. ಟನ್ನಲ್ ಅಂತಂದರೆ ಒಂದು ಸೆಕ್ಯೂರ್ ಆಗಿರೋ ಒಂದು ಪಾತು. ಅದು ಯಾವುದು ಪ್ರೊಡ್ಯೂಸ್ ಮಾಡಿರುತ್ತೆ ಅಂತಂದರೆ ವಿ ಪಿ ಎನ್ ಪ್ರೊಡ್ಯೂಸ್ ಮಾಡಿರುತ್ತೆ. ಅದ್ರ ಕೆಲಸನೇ ಎನ್ಕ್ರಿಪ್ಷನ್ ಮಾಡೋದು, ಅಂದರೆ ಎನ್ಕ್ರಿಪ್ಟ್ ಮಾಡೋದು. ಎನ್ಕ್ರಿಪ್ಟ್ ಅಂತಂದರೆ ನಿಮ್ಮ ಡೇಟಾನ ಇದು ನಾನ್ ರೀಡಬಲ್ ಡೇಟಾದಲ್ಲಿ ಕನ್ವರ್ಟ್ ಮಾಡುತ್ತೆ.
ಅದು ಎಲ್ಲಿ ಕಳಿಸುತ್ತೆ? ವಿ ಪಿ ಎನ್ ಸರ್ವರಿಗೆ ಕಳಿಸುತ್ತೆ. ಅದು ಕಳಿಸಿದ ಮೇಲೆ ಡೈರೆಕ್ಟ್ ಸರ್ವರಿಗೆ ಫಾರ್ವರ್ಡ್ ಆಗುತ್ತೆ. ಅಲ್ಲೆಲ್ಲಿದ್ದ ರೆಸ್ಪಾಂಡು ಮತ್ತೆ ಸೇಮ್ ವೆಬ್ಸೈಟ್ ಸರ್ವರ್ ಲೈಕ್ ವಿ ಪಿ ಎನ್ ಸರ್ವರಿಗೆ ಬರುತ್ತೆ ವೆಬ್ಸೈಟ್ ಸರ್ವರ್ಲಿಂದ. ಅದು ಸೇಮ್ ಸ್ಟ್ರೇಟಾಗಿ ನಿಮ್ಮ ಯೂಸರ್ ರೆಸ್ಪಾನ್ಸ್ ಆಗಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಏನಾಯಿತು, ನಿಮ್ಮಲಿದ್ದ ಸರ್ವರಿಗೆ ಒಂದು ಟನಲ್ ಫಾರ್ಮ್ ಆಯಿತು, ಮತ್ತು ಸರ್ವರ್ಲಿದ್ದ ನಿಮಗೆ ರೆಸ್ಪಾಂಡ್ ಟನಲ್ ಫಾರ್ಮ್ ಆಯಿತು. ಇದರಲ್ಲಿದ್ದ ಯಾವುದೇ ಅಟ್ಯಾಕ್ ಆಗಲಿ ಡೇಟಾ ಲಾಸ್ ಆಗಲಿ ಆಗಲ್ಲ. ಸೊ ಫುಲ್ ಪ್ರೊಟೆಕ್ಷನ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ಪ್ರಾಸ್ಟೆಸ್ ಆಫ್ ಪ್ರೈವೇಸಿ. ಲೈಕ್ ವಿ ಪಿ ಎನ್ಲಿದ್ದ ಪ್ರೈವೇಸಿ ಏನೇನು ಸಿಗುತ್ತೆ ಅಂತಂದರೆ, ಲೈಕ್ ನೀವು ಪಬ್ಲಿಕ್ ವೈಫೈ ಯೂಸ್ ಮಾಡ್ತಿದ್ದಾರೆ ಅಂದರೆ ಅಂಥ ಟೈಮ್ನಲ್ಲಿ ನಿಮಗೆ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಪೇಮೆಂಟ್ ಮಾಡೋದಾಗಿರಲಿ, ಏನಾದರೂ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಮಾಡೋದಾಗಿರಲಿ, ಅಂಥ ಟೈಮ್ನಲ್ಲಿ ಪಬ್ಲಿಕ್ ವೈಫೈನಲ್ಲಿ ನೀವು ವಿ ಪಿ ಎನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಲೊಕೇಶನ್ಸ್ ಲೈಕ್ ನಿಮ್ಮನ್ನ ಯಾರಾದರೂ ಟಾರ್ಗೆಟ್ ಮಾಡಿ ನಿಮ್ಮ ಐ ಪಿ ಅಡ್ರೆಸ್ ಸಿಕ್ಕಿದಾಗೆ, ಲೈಕ್ ಅವ್ರೇನಾದರೂ ನಿಮ್ಮ ಐ ಪಿ ಅಡ್ರೆಸ್ಲಿದ್ದ ನಿಮ್ಮ ಲೊಕೇಶನ್ ಫೈಂಡಿಂಗ್ ಮಾಡಲಿ ಆ ಥರ ಮಾಡ್ತಿದ್ದಾಗ, ನೀವು ಲೊಕೇಶನ್ನ ಮಾಸ್ಕ್ ಮಾಡೋಕ್ಕೋಸ್ಕರ ನೀವು ವಿ ಪಿ ಎನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಸಿಮಿಲರ್ಲಿ ನೀವು ಬ್ರೌಸಿಂಗ್ ಮಾಡೋ ಟೈಮ್ನಲ್ಲಿ ಏನೋ ಒಂದು ಲಿಂಕ್ ಕ್ಲಿಕ್ ಮಾಡಿರ್ತೀರ, ಅದರಲ್ಲಿದ್ದ ನಿಮಗೆ ಮಾಲ್ವೇರ್ ಆ ಥರ ಇದಾಗ್ತಿರುತ್ತೆ. ಏನಂತಂದರೆ ಒಂದು ಪಾಪಪ್ ಬರೋ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಅದನ್ನು ಬ್ಲಾಕ್ ಮಾಡೋದಾಗಿರಲಿ ಈ ವಿ ಪಿ ಎನ್ ಯೂಸ್ ಆಗುತ್ತೆ. ಆ್ಯಂಡ್ ಟ್ರ್ಯಾಕಿಂಗಲ್ಲಿ ಕೂಡ ಇದನ್ನು ಯೂಸ್ ಮಾಡಿದರೆ ಟ್ರ್ಯಾಕಿಂಗ್ ಕೂಡ ಅಷ್ಟು ಕಷ್ಟ ಆಗುತ್ತೆ. ಲೈಕ್ ಯಾಕೆ ಅಂತಂದರೆ ಇದು ಡಿಫ್ರೆಂಟ್ ಐ ಪಿ ಅಡ್ರೆಸ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ ವಿತ್ ಡೈನಮಿಕ್. ಅದನ್ನು ನಾವೇನಂತ ಕರಿತೀವಿ, ಡೈನಾಮಿಕ್ ಐ ಪಿ ಅಡ್ರೆಸ್ ಚೇಂಜಿಂಗ್ ಅಂತ ಕರಿತೀವಿ. ಸೊ ಅದು ಈ ವಿ ಪಿ ಎನ್ ಮಾಡುತ್ತೆ. ಬಿಯಾಂಡ್ ಬಾರ್ಡರ್ಸ್ ಅಂತ ನೋಡಿದರೆ, ಲೈಕ್ ನೀವೇನಾದರೂ ಡಿಫ್ರೆಂಟಾಗಿ ಟ್ರಾವೆಲ್ ಮಾಡ್ತಿರೋ ಟೈಮ್ನಲ್ಲಿ ಇದರಲ್ಲಿದ್ದ ನಿಮಗೆ ಒಳ್ಳೆ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಈ ವಿ ಪಿ ಎನ್ನೇ ಯೂಸ್ ಮಾಡಿಕೊಂಡ್ರೆ ನಿಮಗೆ ಡೇಟಾ ಕೂಡ ಕರೆಕ್ಟಾಗಿ ಸಿಗ್ತಾ ಇರುತ್ತೆ. ಆ್ಯಂಡ್ ಡೇಟಾ ಕಮ್ಯುನಿಕೇಷನ್ ಕೂಡ ನೋ ಲ್ಯಾಗ್ ಇಲ್ಲಾರ್ದಂಗೆ ಆಗುತ್ತೆ. ಇಂದ ಸ್ಟ್ರೀಮಿಂಗ್ ಆಗಲಿ ಇಲ್ಲ ನ್ಯೂಸ್ ಆಗಲಿ ಎಲ್ಲದರಲ್ಲಿ ಕೂಡ ಯೂಸ್ ಆಗುತ್ತೆ, ಡೇಟಾ ಲಾಸ್ ಆಗಲ್ಲ. ಸೊ ಅಂಥ ಟೈಮ್ನಲ್ಲಿ ಕೂಡ ಈ ವಿ ಪಿ ಎನ್ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು, ನೀವು ವಿ ಪಿ ಎನ್ ಅಂದೇ ಯೂಸ್ ಮಾಡ್ತೀರಂದರೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ವಿ ಪಿ ಎನ್ ಜಸ್ಟ್ ಒಂದು ಫೀಚರ್ ಅಷ್ಟೇ, ಅದರಲ್ಲಿದ್ದ ನಿಮಗೆ ಶೀಲ್ಡ್ ಇರುತ್ತೆ. ಸೊ ವೈರಸ್ ಆ ಥರ ನೀವು ಕ್ಲಿಕ್ ಮಾಡಿದ್ದೀರಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು, ಇದು ಒಂದು ಡೋರಿಗೆ ಒಂದು ಎಕ್ಸ್ಟ್ರಾ ಲಾಕರ್ ಇದ್ದಂಗೆ. ಸೊ ಇದು ನಿಮ್ದು ಬರೋ ನಿಮಗೆ ಏನೇನು ಬರ್ತಿರುತ್ತಲ್ವ, ಲೈಕ್ ಔಟ್ ಬಾಂಡಲ್ಲಿ ನೀವೇನಾದರೂ ಸರ್ಚ್ ಮಾಡಿದ ಟೈಮ್ನಲ್ಲಿ ಅದು ರೆಸ್ಪಾಂಡ್ ಆಗಿ ಏನೋ ಒಂದು ನಿಮಗೆ ಬರೋ ಟೈಮ್ನಲ್ಲಿ ಇದೇನು ಮಾಡುತ್ತೆ, ಸ್ಟಾಪ್ ಮಾಡುತ್ತೆ ಅಷ್ಟೇ. ಅದೇ ಫುಲ್ ಸೆಕ್ಯೂರಿಟಿ ಕೊಡುತ್ತಂತ ಗ್ಯಾರಂಟಿ ಇಲ್ಲ. ಆ್ಯಂಡ್ ಇನ್ನೂ ಒಂದು, ನೀವು ಯೂಸ್ ಮಾಡೋ ವಿ ಪಿ ಎನ್ ಅನ್ನೋದು ಕರೆಕ್ಟಾಗಿ ಟ್ರಸ್ಟ್ ಇದೆನಾ, ಲೈಕ್ ಜಾಸ್ತಿ ಜನ ಯೂಸ್ ಮಾಡ್ತಿದ್ದಾರೆ ನೋಡಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಫ್ರೀ ಆಗಿ ತಗೊತೀರ ಅಂದರೆ ಅವಾಗ ಕೂಡ ಚೆಕ್ ಮಾಡಿ ತೊಗೋಬೇಕು. ಆ್ಯಂಡ್ ಇನ್ನೂ ಒಂದು, ಇದು ಎಲ್ಲ ಹೈಡ್ ಮಾಡುತ್ತಂತ ಹೇಳೋಕ್ಕಾಗಲ್ಲ. ನಿಮ್ದು ಯಾವುದಾದ್ರೂ ಕ್ಲೂ ಆದರೂ ಬಿಟ್ಟೇ ಬಿಡುತ್ತೆ. ಸೊ ನೀವು ಯೂಸ್ ಮಾಡೋ ವಿ ಪಿ ಎನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಂದು, ಇದು ಟ್ರ್ಯಾಕಬಲ್ ಆಗಿರುತ್ತೆ. ಯಾಕೆಂದರೆ 100% ಕೇರ್ಫುಲ್ಲಾಗಿ ನಾವಿರಬೇಕಷ್ಟೆ. ಇದು ಒಂದಾದರೂ ಬಿಡುತ್ತೆ. ಲೈಕ್ ಯಾವಾಗ ಕನೆಕ್ಟ್ ಮಾಡ್ಕೋಬೇಕಂತಂದರೆ, ಲೈಕ್ ಪಬ್ಲಿಕ್ ವೈಫೈ ಯೂಸ್ ಮಾಡೋ ಟೈಮ್ನಲ್ಲಿ, ಲೈಕ್ ಕೆಫೆ, ಏರ್ಪೋರ್ಟ್, ಹೋಟೆಲ್ ಇಂಥ ಟೈಮ್ನಲ್ಲಿ ನಿಮಗೆ ಪೇಮೆಂಟಿಂಗ್ ಮಾಡಬೇಕಾ ಟೈಮಲ್ಲಿ ಕೂಡ ಬೇಕಾಗುತ್ತೆ. ಆ್ಯಂಡ್ ನೀವೇನಾದರೂ ಟ್ರಾವೆಲ್ ಅಬ್ರಾಡಿಗೆ ಹೋಗ್ತಿದ್ದೀರಾ, ಆ ಥರ ಟ್ರಾವೆಲಿಂಗ್ ಇದೆ ಅಂತಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ನೀವು ಡೇಟಾ ಕಮ್ಯುನಿಕೇಷನ್ ಮಾಡಬೇಕಂತಂದರೆ ಆವಾಗ ಕೂಡ ವಿ ಪಿ ಎನ್ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು, ರೆಸ್ಟ್ರಿಕ್ಟೆಡ್ ಏರಿಯಾಸ್ದಲ್ಲಿ, ನೆಟ್ವರ್ಕ್ ಇಲ್ಲಾರ್ದ ಏರಿಯಾಸ್ದಲ್ಲಿ ವಿ ಪಿ ಎನ್ ಯೂಸ್ ಮಾಡೋದ್ರಲ್ಲಿಂದ ನೀವು ನೆಟ್ವರ್ಕಿಗೆ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಡಿಜಿಟಲ್ ಗಾರ್ಡಿಯನ್ ಯಾವ ಥರ ಅಂತಂದರೆ, ಲೈಕ್ ನೀವು ಯೂಸ್ ಮಾಡೋ ವಿ ಪಿ ಎನ್, ಲೈಕ್ ನೀವು ಸೆಲೆಕ್ಟ್ ಮಾಡ್ತೀರಾ ಅಂದರೆ ವಿ ಪಿ ಎನ್, ಅದಕ್ಕೆ ಒಂದು 4 ಇಂಪಾರ್ಟೆಂಟ್ ಸ್ಟೆಪ್ಸ್ನ ನೀವು ಕನ್ಸಿಡರ್ ಮಾಡಿಕೊಂಡು ಬೈ ಆದರೂ ಮಾಡ್ಬೋದು, ಇಲ್ಲ ಇನ್ಸ್ಟಾಲ್ ಆದರೂ ಮಾಡ್ಬೋದು. ಅಂದರೆ ಫ್ರೀ ಓಪನ್ ಸೋರ್ಸ್ ಕೂಡ ಇದ್ದಾವೆ. ಸೊ ಇವು 4 ನಿಮಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಯೂಸ್ ಮಾಡಿ. ಒಂದು, ನೋ ಲಾಕ್ ಪಾಲಿಸಿ. ನೀವು ಯೂಸ್ ಮಾಡೋ ವಿ ಪಿ ಎನ್ನು ನಿಮ್ಮ ಲಾಕ್ಸ್ನ ಅದು ಸೇವ್ ಮಾಡಬಾರ್ದು. ಆ ಥರ ಒಂದು ಪಾಲಿಸಿ ಇರೋದು ನೀವು ಇನ್ಸ್ಟಾಲ್ ಆದರೂ ಪೇಯ್ಡ್ ವರ್ಷನ್ ಆದರೂ ನೀವು ಬೈ ಮಾಡ್ಬೋದು. ಆ್ಯಂಡ್ ಇನ್ನೂ ಒಂದು, ಸ್ಟ್ರಾಂಗ್ ಎನ್ಕ್ರಿಪ್ಷನ್ ಇರಬೇಕು. ಲೈಕ್ ಅದು ಯಾವ ಥರ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದು ಅದು ಎನ್ಕ್ರಿಪ್ಷನಲ್ಲಿ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಂದು, ಸರ್ವರ್ ನೆಟ್ವರ್ಕ್. ಲೈಕ್ ನೀವು ಯಾವುದೇ ಏರಿಯಾಗೆ ಹೋದರೂ ಕೂಡ ಅದು ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು. ನಿಮ್ಮದು ಡೇಟಾ ಕಮ್ಯುನಿಕೇಷನ್ ಎಲ್ಲಿ ಸ್ಲೋ ಡೌನ್ ಆಗಲಾರ್ದಂಗೆ ನೋಡೋ ವಿ ಪಿ ಎನ್ ಕೂಡ ಆಗಿರಬೇಕದು.
ಆ್ಯಂಡ್ ಇನ್ನೂ ಒಂದು ಎಲ್ಲ ಫ್ರೀ ಸಿಗುತ್ತೆ ಅಂತಂದು ಯಾವುದ್ಯಾವುದೋ ಫ್ರೀ ವಿ ಪಿ ಎನ್ಸ್ನ ಯೂಸ್ ಮಾಡೋಕೆ ಹೋಗ್ಬೇಡಿ. ಇದರಲ್ಲಿದ್ದ ನಿಮಗೆ ಮತ್ತು ನಿಮ್ಮ ಸಿಸ್ಟಮ್ಗೆ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಅದಕ್ಕಿಂತ ಮುಂಚೆಗೆ ನಿಮಗೊಂದು ಫ್ರೀ ವಿ ಪಿ ಎನ್ ತೋರಿಸ್ತೀನಿ. ಸೊ ಇದು ಜೆನ್ಯೂನೇ, ಯೂಸ್ ಮಾಡ್ತೀರಂದರೆ ನೋಡಿ. ಸೊ ನಾನು ಯೂಸ್ ಮಾಡೋ ವಿ ಪಿ ಎನ್ ಬಂದು ಪ್ರೋಟಾನ್ ಅಂತ. ಸೊ ಇದು ಬೆಸ್ಟ್ ವಿ ಪಿ ಎನ್ ಅಂತ ಹೇಳ್ಬೋದು. ಲೈಕ್ ಈಗ ನಾನು ಕನೆಕ್ಟ್ ಆಗ್ತಿದ್ದೀನಿ. ಲೈಕ್ ನೀವು ಟೆಸ್ಟ್ ಮಾಡ್ಬೋದು ಈ ವಿ ಪಿ ಎನ್ ಏನು ಚೇಂಜ್ ಮಾಡುತ್ತಂತ. ಲೈಕ್ ನಾನು ಸ್ಯಾಂಪಲಾಗಿ ನಿಮಗೆ ತೋರಿಸ್ತೀನಿ. ಸೊ ಇದು ವಿ ಪಿ ಎನ್ ಅಡ್ರೆಸ್ಸು. ಲೈಕ್ ನನ್ನ ಇದ್ರದ್ದು ಐ ಪಿ ಅಡ್ರೆಸ್, ಲೈಕ್ ಇವಾಗ ನನಗೆ ಪ್ರೆಸೆಂಟ್ ಇರೋ ಐ ಪಿ ಅಡ್ರೆಸ್ ಏನಂತ ಚೆಕ್ ಮಾಡ್ಬೋದು ಅಂತಂದರೆ ಇಲ್ಲೇ ಇರುತ್ತೆ. ಅದು ಕೂಡ ಚೆಕ್ ಮಾಡ್ಬೋದು ನನಗೆ ಯಾವ ಐ ಪಿ ಅಡ್ರೆಸ್ ಕೊಟ್ಟಿದ್ದಾರೆ ಅಂತ. ಸೊ ನಾನು ವಿ ಪಿ ಎನ್ಗೆ ಕನೆಕ್ಟ್ ಆಗಿ ಐ ಪಿ ಅಡ್ರೆಸ್ ನನಗೆ ಇದು ಸಿಕ್ಕಿದೆ. ಸೊ ಇದು ಲೈಕ್ ನಾವು ಇಂಟರ್ನೆಟ್ನಲ್ಲಿ ನೋಡಬೇಕಂದ್ರೆ ಕೂಡ ಲೈಕ್ ಇದು OIM ವೆಬ್ಸೈಟ್ ಅಂತ. ಈ ವೆಬ್ಸೈಟ್ನಲ್ಲಿ ನಿಮ್ಮ ಐ ಪಿ ಅಡ್ರೆಸ್ ಪ್ರೆಸೆಂಟಲ್ಲಿ ಏನಿದೆ ಅಂತ ಕೂಡ ಚೆಕ್ ಮಾಡ್ಬೋದು. ರೀಲೋಡ್ ಮಾಡ್ತೀನಿ ನೋಡಿ. ವೆಯ್ಟ್ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ, ಸ್ವಲ್ಪ ವೆರಿಫಿಕೇಷನ್ ಆಗುತ್ತೆ. ಇವಾಗ ನಂದು ಐ ಪಿ ಅಡ್ರೆಸ್ ಇರೋದು ಇದು ಐ ಪಿ ಅಡ್ರೆಸ್ಸು. ನೋಡೋಣಿರಿ ಐ ಪಿ ಅಡ್ರೆಸ್ ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡಿ. ಇದು ನನ್ನ ಐ ಪಿ ಅಡ್ರೆಸ್ಸು. ಲೈಕ್ ನಾನು ಇವಾಗ ಡಿಸ್ಕನೆಕ್ಟ್ ಆಗ್ತಿದ್ದೀನಿ. ಸೊ ನಿಮಗೆ ಚೇಂಜಸ್ ಗೊತ್ತಾಗಬೇಕಲ್ವಾ. ನೋಡಿ, ಇದು ನಂದು ಒರಿಜಿನಲ್ ಐ ಪಿ ಅಡ್ರೆಸ್. ಸೊ ನೀವು ಯೂಸ್ ಮಾಡೋ ವಿ ಪಿ ಎನ್ನು ಕರೆಕ್ಟಾಗಿದೆಯಾ ಇಲ್ಲ ಅಂತ ನಾನು ಹೇಳಿರೋ ಕಂಡೀಷನ್ ಮೇಲೆ ನೀವು ಡೌನ್ಲೋಡ್ ಆದರೂ ಇಲ್ಲಾಂದರೆ ಬೈ ಮಾಡಿ ತೊಗೊಳ್ಳಿ. ಆದಷ್ಟು ಯಾವುದೋ ಫ್ರೀ ಸಿಗುತ್ತಂತಂದು ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.